ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಅಂತಂದ್ರೆ ಹಂಗೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ, ಸಿಕ್ಕಾಪಟ್ಟೆ ಒಂಥರ ಭಾರತೀಯರಿಗೆಲ್ಲ ಒಂದು ಏನೋ ಒಂದು ಖುಷಿ. ಇಂತಹ ಒಂದು ಸಂದರ್ಭದಲ್ಲಿ ಏನು ಈಗಾಗಲೇ ಏನು ಏಷ್ಯಾ ಕಪ್ನಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಈಗಾಗಲೇ ಫೈನಲ್ಗೆ ಬಂದಿರುವಂಥದ್ದು. ಇಂದು ನಡೆಯುವಂಥ ರೋಚಕ ಪಂದ್ಯಕ್ಕೆ ಕೋಟ್ಯಾಂತರ ಜನ ಸಾಕ್ಷಿ ಆಗ್ತಾರೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಯಾವ ರೀತಿಯಾಗಿ ಒಂದು ಇಂಡಿಯಾ ಹಾಗೂ ಪಾಕಿಸ್ತಾನದ ಮ್ಯಾಚಿನ ಒಂದು ಕ್ರೇಜ್ ಇದೆ ಅನ್ನೋದನ್ನ ನಾವು ನಮ್ಮ ಜೊತೆ ಏನು ಹುಬ್ಬಳ್ಳಿಯ ವುಮೆನ್ಸ್ ಕಾಲೇಜ್ನ ಯುವತಿಯರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರು ಯಾವ ರೀತಿಯಾಗಿ ವಿಶಸ್ನ ಮಾಡ್ತಾರೆ, ಭಾರತಕ್ಕೆ ಯಾವ ರೀತಿಯಾಗಿ ಬೆಂಬಲವನ್ನು ನೀಡ್ತಾರೆ ಅನ್ನೋದನ್ನ ಅವ್ರ ಜೊತೆ ಮಾತಾಡ್ಸೋವಂಥ ಪ್ರಯತ್ನ ಮಾಡೋಣ. ಯಾರೆಲ್ಲ ಅವರ ಫೇವ್ರೆಟ್ ಪ್ಲೇಯರ್ಸು, ಯಾರೆಲ್ಲ ಯಾವ ರೀತಿಯಾಗಿ ಭಾರತ ಗೆಲ್ಬಹುದು ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ಮಾಡೋಣ. ಮೇಡಮ್, ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ, ಏನು ಅಪೇಕ್ಷೆ ಮಾಡ್ತಿದ್ದೀರಿ, ನಿರೀಕ್ಷೆ ಮಾಡ್ತಿದ್ದೀರಿ? ನನ್ನ ಹೆಸರು ಸಹನಾ ಜಗದೀಶ್, ಫೈನಲ್ ಇಯರ್ BA ಸ್ಟೂಡೆಂಟು. ನಾನು ಕೇಳೋದು ಕ್ರೀಡೆನ ಕ್ರೀಡಾ ಮನೋಭಾವದಿಂದ ನೋಡೋಣ. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷ ಪ್ರವೇಶಿಸೋದು ಬೇಡ. ಎರಡು ರಾಷ್ಟ್ರಗಳ ಸಂವೇದ ಮತ್ತು ಏಕತೆಯನ್ನು ಕಾಪಾಡೋಣ. ಇದರಲ್ಲಿ ಯಾವುದೇ ಭಿನ್ನಮತ ಏನೂ ಇಲ್ಲ. ನಾನೊಬ್ಳು ಕ್ರೀಡೆಯನ್ನು ಇಷ್ಟಪಡೋದ್ರಿಂದ ಇದು ನಮ್ಮ ಭಾರತದ ಪಂದ್ಯ ಗೆಲ್ಲಿ ಅಂತ ಕೇಳ್ತೀನಿ. ಇಂಡಿಯಾ ಆಲ್ ದ ಬೆಸ್ಟ್. ನನ್ನ ಹೆಸರು ಬಂದು ರೇಣುಕಾ ನವಲ್ಗುಂದ್. ನಾನು BA 3rd ಸೆಮ್ನಲ್ಲಿ ಓದ್ತಾ ಇದ್ದೀನಿ SJMES ಕಾಲೇಜ್ನಲ್ಲಿ. ನಮಗೆ ವಿರಾಟ್ ಕೊಹ್ಲಿ ಅಂದರೆ ಬಹಳ ಫೇವ್ರೆಟ್ ಪ್ಲೇಯರ್ ಆಗಿರ್ತಾರೆ. ಈ ತಂಡದೊಳಗೆ ವಿರಾಟ್ ಕೊಹ್ಲಿ ಭಾಗವಹಿಸಿಲ್ಲ ಅನ್ನೋದು ಸ್ವಲ್ಪ ಬೇಜಾರೈತಿ. ಅದು ಬಿಟ್ಟರೆ ನಮ್ಮ ಇಂಡಿಯಾ ಗೆಲ್ಲಿ. ಆಲ್ ದ ಬೆಸ್ಟ್ ಇಂಡಿಯಾ. ಈಗಿರೋ ಫೇವ್ರೆಟ್ ಪ್ಲೇಯರ್ ಯಾರು ಈಗಿರೋ ತಂಡದಲ್ಲಿ? ಅಭಿಷೇಕ್ ಶರ್ಮಾ. ಆಡ್ತಾರೆ, ಚಲೋ ಆಡ್ತಾರೆ. ಹಾಂ, ನಮ್ಮ ಭರವಸೆ ಐತೆ. ಬೌಲರ್? ಹಾಂ ಸರ್, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಇಂಡಿಯಾ ಗೆಲ್ತೈತೆ ಅಂತ ಹೇಳ್ತೀರಿ? ಹಾಂ ಸರ್, ಗೆಲ್ತೈತೆ. ಭಾಳ ಟಫ್ ಅನ್ಸಲ್ಲ? ಟಫ್ ಅದು ನಮ್ಗೆ ವಿಷಯ ಆಗಲ್ಲ ಸರ್, ಟಫ್ ಅನ್ನೋದು ಗೆಲ್ತೈತೆ ಸರ್. ನೀವೇನು ಹೇಳ್ತೀರಿ? ಇದ್ರೊಳಗೆ ಹೇಳ್ಬೇಕಂದ್ರೆ ನಮ್ಗೆ ಪಾಕಿಸ್ತಾನ ಮತ್ತು ಭಾರತ ಅನ್ನೋದೊಂದು ಮೊದಲಿಂದನೂ ಒಂದು ಮ್ಯಾಚ್ ಅಂದ್ರೆ ನಮಗೆ ಭಾಳ ಕಾತುರತೆಯಿಂದ ಕಾಯ್ತಾ ಇರ್ತೀವಿ. ಮತ್ತು ನಾವು ಯಾವಾಗ ಅಭಿಷೇಕ್ ಶರ್ಮಾ ಆಗಲಿ ಅವರೆಲ್ಲ ಚಲೋ ಆಡಕತ್ತಾರೆ. ಬುಮ್ರಾ ಅವರು ಬೌಲಿಂಗ್ ಚಲೋ ಮಾಡ್ತಾರೆ. ಇದೇ ರೀತಿ ಚಲೋ ಮಾಡಿದರೆ ನಮ್ಗೆ ಇಂಡಿಯಾ ವಿನ್ ಆಗ್ತೈತಿ. ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಟದಲ್ಲಿ ಇಲ್ಲ, ಯಾಕಂದ್ರೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ. ಎಲ್ಲರೂ ಒಂದು ವಿರಾಟ್ ಕೊಹ್ಲಿ ನಮ್ಮ ಫೇವ್ರೆಟ್ ಪ್ಲೇಯರು, ರೋಹಿತ್ ಶರ್ಮಾ ನಮ್ಮ ಫೇವ್ರೆಟ್ ಪ್ಲೇಯರ್ ಅಂತೆ. ಈಗ ಅವ್ರಿಲ್ಲ, ಏನು ಹೇಳ್ತೀರಿ? ವಿ ಮಿಸ್ ಯು ಅಂತ ಹೇಳ್ತೀವಿ. ಈಗ ಈಗಿರೋ ತಂಡದಲ್ಲಿ ನಿಮ್ಗೆ ಯಾರು ಫೇವ್ರೆಟ್ ಪ್ಲೇಯರು? ಹಾರ್ದಿಕ್ ಪಾಂಡ್ಯ. ಗೆಲ್ತಾರಂತೀರಿ ಈ ಮ್ಯಾಚ್? ಹಾ, ಗೆಲ್ತಾರೆ. ಹೆಂಗ್ ಹೇಳ್ತೀರಿ? ಗೆಲ್ತಾರೆ, ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾರಂತೀರಿ? ಈಗಿರೋ ಬೌಲರ್ಸ್ ಒಳಗೆ ಯಾರು ನಿಮ್ಗೆ ಇಷ್ಟವಾದವರು, ಅಥವಾ ಬೌಲಿಂಗ್ ಹೆಂಗ್ ಹಾಕ್ತಾರೆ ಇವತ್ತು? ಚಲೋ ಹಾಕ್ತಾರ ಹೆಂಗ ಅಂತ? ಚೆನ್ನಾಗಿ ಹಾಕ್ತಾರೆ. ಮೇಡಮ್ ಹೇಳ್ರಿ, ನೀವೇನ್ ಹೇಳ್ತೀರಿ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಫುಲ್ ಇಂಡಿಯಾ ಪೀಪಲ್ಸ್ ಅವ್ರಿಗೆ ಕ್ರೇಜ್ ಇರುತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಎಲ್ಲರೂ ಫ್ಯಾನ್ಸ್ ಹೆಂಗೆ ನೋಡ್ತಾರಂದ್ರೆ ಒಂದು ಏನಾರ ದೊಡ್ಡ ಇದೇ ನಡೆದೈತೆ ಅಂತ ನೋಡ್ತಾರ. ಈಗ ಈ ಮ್ಯಾಚ್ ಒಳಗಂದ್ರೂ ವಿರಾಟ್ ಕೊಹ್ಲಿ ಆಡಾಕತ್ತಿಲ್ಲ ಅಂದ್ರೂ ಎಲ್ಲರೂ ಅವ್ರು ವಿರಾಟ್ ಕೊಹ್ಲಿನೂ ಎಲ್ಲರಿಗೂ ಸಪೋರ್ಟ್ ಮಾಡಲಿ, ಚಲೋ ಆಗಿ ಆಡಲಿ ಅಂತ ಹೇಳಿ ಎಲ್ಲರೂ ಮಾಡೋರು. ನನ್ನ ಫೇವ್ರೆಟ್ ಪ್ಲೇಯರ್ ಸೂರ್ಯಕುಮಾರ್ ಯಾದವ್, ಅವ್ರು ಕ್ಯಾಪಿಟನ್ನು ಇದ್ದಾರೆ, ಮತ್ತು ಬುಮ್ರಾ, ಎಲ್ಲರೂ ಭಾಳ ಮಂದಿ ಇದ್ದಾರೆ. ಎಲ್ಲರೂ ಕೂಡಿ ಆಡಿದ್ರೆ ಆಗ್ತಿದೆ ಮ್ಯಾಚ್. ಇಂಡಿಯಾ ವಿನ್ ಆಗ್ಲಿ ಅಂತ ಪ್ರೇ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಇಂಡಿಯಾ. ಈಗಾಗಲೇ 2 ಪಂದ್ಯನ ಗೆದ್ದು ಬಿಟ್ಟಿದ್ದಾರೆ ಇಂಡಿಯಾ ಅವ್ರ ಜೊತೆ. ಇದು 3ನೇ ಪಂದ್ಯ, ಒಂದೇ ಸೀರೀಸ್ ಅಲ್ಲಿ 3ನೇ ಪಂದ್ಯ, ಅದು ICC ಇದು ಏಷ್ಯಾ ಕಪ್ ನಲ್ಲಿ ಆಡ್ತಿರೋದು. ಹೆಂಗ್ ಅನ್ಸ್ತಾ ಇದೆ ನಿಮ್ಗೆ? ಅಂದ್ರೆ 2 ಮ್ಯಾಚ್ ಗೆದ್ದು ಬಿಟ್ಟಿದಾರಲ್ಲ, 3ನೇ ಮ್ಯಾಚ್ ಹೆಂಗಪ್ಪ ಅಂತೇಳಿ ವಿಚಾರ ಇರುತ್ತಾ? ಏನ್ ಹೇಳ್ತೀರಿ? ಈಗ 2 ಮ್ಯಾಚ್ ಗೆದ್ದಾರಂದ್ರೆ ಇದು 3ನೇ ಮ್ಯಾಚ್ ಗೆದ್ರ ಅಂದ್ರೆ ಸ್ವಲ್ಪ ಪಾಕಿಸ್ತಾನಿಗೂ ಈಗ ಇಂಡಿಯಾದವ್ರು ಸ್ಟ್ರಾಂಗ್ ಆಗ್ಯಾರ ಅಂತ ಹೇಳಿ ಕಾಣಿಸ್ತೈತಿ. ಮತ್ತೆ ಎಲ್ಲರೂ ಭಾಳ ಖುಷಿ ಆಗ್ತಾರು. ಮತ್ತು ಹಿಂಗ ಇಂಡಿಯಾ ಮುಂದೆ ಹೋಗ್ಲಿ ಮ್ಯಾಚ್ ಒಳಗೆ ಅಂತ ಹೇಳಿ ಪ್ರೇ ಮಾಡ್ತೀನಿ. ಮತ್ತು ನಂಗೆ 100% ಶ್ಯೂರ್ ಐತಿ ಇಂಡಿಯಾ ಈ ಸಲ ಟ್ರೈ ಮಾಡಿದ್ರೆ ವಿನ್ ಆಗೇ ಆಗ್ತೈತೆ ಅಂತ ಹೇಳಿ. ಈಗ ಮೇಡಮ್, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ಲ, ಅದೇನಾದ್ರೂ ತಂಡಕ್ಕೆ ಆಡುತ್ತಾ ಅಂತ ಹೇಳಿ? ಅದೇನಿಲ್ಲ ಸರ್, ಬಟ್ ಅವ್ರು ಇದ್ದಿದ್ರೆ ಇನ್ನೂ ಎಂಟರ್ಟೈನ್ಮೆಂಟ್ ಆಗಿರ್ತಿತ್ತು ಸರ್, ನೋಡೋರಿಗೆ ಕ್ರೇಜ್ ಇರ್ತಿತ್ತು ಸರ್. ಈಗ 2 ಪಂದ್ಯನ ಆಡಿದಾರೆ ಸರ್ ಅವರು. ಈಗ 3ನೇ ಪಂದ್ಯನೂ ಗೆದ್ದೇ ಗೆಲ್ತಾರಂತ 100% ಹೇಳ್ತೀವಿ ಸರ್. ನಾವೆಲ್ಲರೂ ಈಗ ಕಳೆದ ದಿನಗಳಲ್ಲಿ ಸರ್ ಪಾಕಿಸ್ತಾನ ನಮಗೆ ತುಂಬ ಇದು ಆಗಿ ನಡ್ಕೊಂಡಿದೆ ಸರ್. ಬಟ್ ಈಗ ಅದನ್ನು ನಾವು ಎಲ್ಲೂ ತಲೆಯಲ್ಲಿ ಇಟ್ಕೊಳ್ಳಾರ್ದೆ ನಾಳೆ ಗೆದ್ದೇ ಗೆಲ್ಲಬೇಕು ಅಂತ ಪಣೆ ತೊಟ್ಟಿದ್ದಾರೆ ಸರ್. ಅದಕ್ಕೆ ಗೆಲ್ತಾರೆ ಅಂತ ನಮ್ಮ ಹೋಪ್ ಸರ್. ಆಲ್ ದ ಬೆಸ್ಟ್ ಇಂಡಿಯಾ. ನೀವೇನು ಹೇಳ್ತೀರಿ? ಈಗ 2 ಮ್ಯಾಚ್ ವಿನ್ ಆಗೈತೆ ಅಂತ 3rd ಮ್ಯಾಚ್ ವಿನ್ ಹಾಕಿತೀವಿ ಇಂಡಿಯಾ. ಬಟ್ ವಿ ಮಿಸ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಭಾಳ ಮಿಸ್ ಮಾಡ್ಕೊಂತೀರಿ, ಯಾಕೆ ಅಂತ? ಫ್ರಮ್ ಸ್ಟಾರ್ಟಿಂಗ್ ಅಲ್ಲಿ ಇದು ಫೇವ್ರೆಟ್ ಪ್ಲೇಯರ್ಸ್ ಅವ, ಅದಕ್ಕೆ ವಿ ಮಿಸ್ ಹಿಮ್. ಆಲ್ ದ ಬೆಸ್ಟ್ ಇಂಡಿಯಾ. ನೀವೇನು ಹೇಳ್ತೀರಿ? ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ.
ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. Hello everyone, I wish Team India all the best. I am not a fan of cricket, but when it comes to India Pakistan, I'm like, India is my country and my team, and I want to wish good luck to Team India. I want to see Team India winning today, and I wish them good luck. ಕಂಟಿನ್ಯೂ ನೋಡ್ತೀರಿ ಮ್ಯಾಚ್ ಇಲ್ಲ ನಾರ್ಮಲಿ ನೋಡಂಗಿಲ್ಲ. ಯಾವ ಪ್ಲೇಯರ್ ಹೆಸರು ಗೊತ್ತಾ? ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತು ಅವ್ರ ಬ್ರದರ್. ಓಕೆ, ಹಾಂ ಹಾಂ, ಪ್ಲೇಯರ್ಸ್ ಗೊತ್ತು ಬಟ್ ಅಷ್ಟು ಫ್ಯಾನ್ ಇಲ್ಲ. ಬಟ್ ಟೀಮ್ ಇಂಡಿಯಾ ಇದ್ರೆ ಆಬ್ವಿಯಸ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೇಯಾ ಚುಟ್ಕೆ, BCom 3rd sem. ನಾನು ಕ್ರಿಕೆಟ್ ನಾಟ್ ಫ್ಯಾನ್ಸ್, ಬಟ್ ನಾನು ಅಣ್ಣ ನನ್ನ ಪಪ್ಪ ನೋಡೋದ್ರಿಂದ ಅವ್ರ ಜೊತೆ ಕೂತ್ಕೊಂಡು ನೋಡಿ ಇಂಟ್ರೆಸ್ಟ್ ಈಗೀಗ ಸ್ಟಾರ್ಟ್ ಆಗೈತೆ 2 years ಬ್ಯಾಕಿಂದ. ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಮ್ಯಾಚ್ ನೋಡೋಕೆ. ಆಲ್ ದ ಐ ಆಮ್ ಬಿಗ್ ಫ್ಯಾನ್ ಆಫ್ ಹಾರ್ದಿಕ್ ಪಾಂಡ್ಯ ಸರ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಭೂಮಿಕಾ ಮಡಿವಾಳ. ಈಗ 2 ವರ್ಷದಿಂದ ಪಾಕಿಸ್ತಾನ ಇಂಡಿಯಾ ಭಾಳ ಆದರೂ ಡೆವಲಪ್ಮೆಂಟ್ ಮಾಡಿತ್ತು. ಈಗ 2 ಮ್ಯಾಚ್ ಆದರೂ ಇಂಡಿಯಾನ ಗೆದ್ದೈತಿ. 3ನೇ ಮ್ಯಾಚನ್ನು ಇಂಡಿಯಾನ ಗೆಲ್ಲಿ ಅಂದರೆ ಪ್ರಾರ್ಥಿಸುತ್ತೇವೆ. ನಮ್ಮ ಇಂಡಿಯಾದ ಟೀಮನ್ಸ್ಗೆ ಆಲ್ ದ ಬೆಸ್ಟ್. ನಿಮ್ಮ ಹೆಸರು? ಲೀಲಾವತಿ ಶಂಕರಯ್ಯ ದೂಪದ್, SMH ಸ್ಕೂಲ್ ಇದೆ, ಡಿಸ್ಟ್ರಿಕ್ಟ್ ಕಾಲೇಜ್. ಇದಿಷ್ಟು ಏನು ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು. ವಿರಾಟ್ ಕೊಹ್ಲಿ ಅವರ ಅನುಪಸ್ಥಿತಿ ಹಾಗೂ ರೋಹಿತ್ ಶರ್ಮಾ ಅವರ ಅನುಪಸ್ಥಿತಿ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಆದರೂ ಕೂಡ ನಮ್ಮ ಭಾರತ ಗೆದ್ದೇ ಗೆಲ್ಲುತ್ತೆ ಅನ್ನೋ ಮಾತನ್ನ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಾಂಡ್ರಂಗ್ ಉಪ್ಪರ್ ಜೊತೆ ವಿನೋದ್ ಎಚ್ಚಂಗಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.